NTA ಮೇಲೆ ಗುರುತರವಾದಂಥ ಆರೋಪ ಕೇಳಿಬಂದಿರುವಂಥದ್ದು. NTA ಅಂದರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಅದರ ಮೇಲೆ ಗುರುತರವಾದಂಥ ಆರೋಪ. ಹೀಗಾಗಿಯೇ 47 ಅಧಿಕಾರಿಗಳನ್ನು ವಜಾಗೊಳಿಸಲಾಗಿದೆ. 47 ಮಂದಿಯನ್ನು ಮನೆ ಕಳಿಸಲಾಗಿದೆ. ವಜಾಗೊಂಡಂಥ ಕೆಲವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂಥ ಸಾಧ್ಯತೆಗಳಿದೆ. ಅದರಲ್ಲಿ 4 ಜನರಲ್ ಮ್ಯಾನೇಜರ್ಗಳಿದ್ದಾರೆ, 4 ಮಂದಿ, 16 ಮಂದಿ ಯುವ ವೃತ್ತಿಪರರು. Hotel Management with AI. Join IIHM, International Institute of Hotel Management. ಕ್ಷಮಿಸಿ, ಯಾವ್ಯಾವ ರೀತಿ ಕಠಿಣ ಕಾನೂನು ಕ್ರಮಗಳಾಗ್ತವೆ ಅನ್ನೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ ಈ ಬೇರೆಯವ್ರನ್ನ ನೇಮಕ ಮಾಡ್ಕೊಳ್ಳೋದು. ಅದರಲ್ಲಿ 4 ಜನರಲ್ ಮ್ಯಾನೇಜರ್ಗಳು, 16 ಯುವ ವೃತ್ತಿಪರರ ನೇಮಕ. ಈ ಮುಖಾಂತರ ಏನು ಅಂತಂದರೆ ಇಡೀ ಟೀಮನ್ನು ಬಲಪಡಿಸಬೇಕು ಅಂತ ರಾಧಾಕೃಷ್ಣನ್ ಸಮಿತಿ ಶಿಫಾರಸು ಮಾಡಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಮತ್ತೊಂದು ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹೇಳ್ತಾ ಇದ್ದೆ, ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಇದು. ಏನಾದರೂ ಈ ಪ್ರತಿಭಟನೆಗಳಾಗುವಂಥ ಸಂದರ್ಭದಲ್ಲಿ ನೋಡಿ, ಪ್ರತಿಭಟನೆ, ಸತ್ಯಾಗ್ರಹ ಅದೆಲ್ಲದೂ ಕೂಡ ಅದು ಪ್ರಜಾತಂತ್ರದ ಬ್ಯೂಟಿ ಹರೀಶ್. ಯಾಕಂದರೆ ನೀವು ದೆಹಲಿಯಲ್ಲಿ ಕೆಲಸ ಮಾಡಿರುವಂಥವ್ರು, ಅದೆಷ್ಟು ಪ್ರತಿಭಟನೆಗಳನ್ನು ನೋಡಿದ್ದೀರಿ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಪ್ರಶ್ನೆ ಬೇರೆ. ಜೊತೆಗೆ ಇಲ್ಲಿ ನಾನು ನಿಮಗೆ ಜ್ಞಾಪಿಸಬೇಕು ಏನು ಅಂತಂದರೆ, ಈ ಕೆಲವರ ಪ್ರತಿಭಟನೆ, ಕೆಲವರ ಸತ್ಯಾಗ್ರಹ, ಕೆಲವರ ಚಳವಳಿಗಳನ್ನು ಇನ್ನು ಕೆಲವರು ಹೈಜಾಕ್ ಮಾಡಿಬಿಡ್ತಾರೆ. ಈಗ ಅಣ್ಣಾ ಹಜಾರೆ ಕುತ್ಕೊಂಡಾದ್ಮೇಲೆ ಅದರ ಲಾಭ ಸಿಕ್ಕಿದ್ದು ಯಾರಿಗೆ? ಕೇಜ್ರಿವಾಲ್ ಅವರಿಗೆ. ಅದೇ ರೀತಿ ಈಗ ವಾಂಗ್ಚುಕ್ ಕುತ್ಕೊಂಡಾದ್ಮೇಲೆ ಇದೆಲ್ಲದಕ್ಕೂ ಕೂಡ ಒಂದು ತೇಜ್ ಬಂದಿದ್ದು. ಅದರದ ಲಾಭ ಪಡೆದವರು ಯಾರು? ಜಿರಳೆಗಳು. ಸೊ ಇದು ಸಂಗತಿ. ಈಗ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಒಂದು ನಂಬರ್ 1. ನಂಬರ್ 2 ಏನು ಅಂತಂದರೆ, ಯಾವ್ಯಾವ ಪುಣ್ಯಾತ್ಮರು, ಯಾವ್ಯಾವ ಮಹಾನುಭಾವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದಲ್ಲ, ಅದು ವೆರಿ ಇಂಟ್ರೆಸ್ಟಿಂಗ್ ಸಂಗತಿ. ಕ್ರಿಮಿನಲ್ ಹಿನ್ನೆಲೆ ಇರುವಂಥವ್ರು ಇಲ್ಲಿ ಓಡಾಡಿಬಿಟ್ರೆ ಅದರ ಸ್ಥಿತಿಗತಿಗಳು ಏನಾಗ್ಬೋದು, ಅದು ಜೊತೆಗೆ ಏನು ಅಂದರೆ NTAನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು, ಬದಲಾವಣೆಗಳು. ಆಗ ನೀವು ಮಾತಾಡಿದ್ವಿ, ವಾಂಗ್ಚುಕ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಏರ್ ಕಂಡೀಷನ್ನಲ್ಲಿ ಕುತ್ಕೊಂಡೇನೆ ನಾನು ಡೀಲ್ ಮಾಡ್ಕೊಳ್ಳಂಗಿದ್ರೆ ಮಾಡ್ತಾ ಇದ್ದೆ, ಉಪವಾಸ ಬಿದ್ದು ಸಾಯುವಂಥದ್ದು ನನಗೇನು ಬಂದಿತ್ತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಹಾಕಿದ್ದಾರೆ. ಏನಂತೀರಿ? ಹೌದು ರಂಗನಾಥ್, ಸೋನಂ ವಾಂಗ್ಚುಕ್ ಅವರು 26 ದಿವಸಗಳಿಗೆ ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಮುಕ್ತಾಯಗೊಳಿಸಿದ ಬಳಿಕ ಸಹಜವಾಗಿ ಒಂದಷ್ಟು ಟೀಕೆಗಳು ಕೇಳಿ ಬಂದವು. ಕೇಂದ್ರ ಸಚಿವರು ಹೋಗಿ ಮಾತನಾಡಿದ ಬಳಿಕ ಇವರು ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. ಇನ್ನು CJP ಹೋರಾಟ ಮುಂದುವರಿತಾ ಇರೋಂಥ ಇಂಥ ಸಂದರ್ಭದಲ್ಲಿ ಇವ್ರು ಯಾಕೆ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ರು ಅಂತ. ಈಗ ಸೋನಂ ವಾಂಗ್ಚುಕ್ ಅವರಿಗೂ ಒಂದು ಕುಟುಂಬ ಇರುತ್ತೆ. ಅವರ ಪತ್ನಿ ಕೂಡ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು, ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡಬೇಕು ಅಂತಾರೆ. 26 ದಿವಸಗಳ ಕಾಲ ಉಪವಾಸ ಕೂರುವಂಥದ್ದು ಅದು ಸಹಜ, ಅದೊಂದು ಸಾಮಾನ್ಯ ವಿಷಯ ಅಲ್ಲ. ಅದಕ್ಕೊಂದು ಬೇರೆ ರೀತಿಯಾದಂತಹ ಶಕ್ತಿ ಬೇಕಾಗುತ್ತೆ. ಅದನ್ನ ಹೋರಾಟವನ್ನ ಹೇಗೆ ಕಟ್ಟಬೇಕು ಅನ್ನುವಂಥದ್ದನ್ನ ಸೋನಂ ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಹೋರಾಟ ಮುಂದುವರಿತಾ ಇರುವಂಥದ್ದು. ಈಗ ಅವರು ಮತ್ತೆ ಉಪವಾಸ ಸತ್ಯಾಗ್ರಹವನ್ನ ಮತ್ತೂ ಮುಂದುವರಿಸಬೇಕು ಅನ್ನುವಂಥದ್ದು ಹೇಳೋದೇನಿದೆ, ಇದು ಎಲ್ಲ ಒಂದ್ ಕಡೆ ಅದು ಸರಿಯಾಗಿ ಕಾಣಿಸೋದಿಲ್ಲ. ಹಾಗಾಗಿ ಅವರು ಉಪವಾಸ ಸತ್ಯಾಗ್ರಹವನ್ನ ಬಿಟ್ಟಿರುವಂತಹದ್ದು ಒಳ್ಳೆ ವಿಚಾರವೇ. ಇದರ ಮಧ್ಯದಲ್ಲಿ ಅವರ ವಿರುದ್ಧ ಕೊಂಕಾಡುವಂತಹದ್ದೇನಿದೆ, ಇದು ಎಲ್ಲ ಒಂದ್ ಕಡೆ ಈ ಹೋರಾಟದ ದಿಕ್ಕನ್ನು ತಪ್ಪಿಸುವಂತಹದ್ದು ಅಥವಾ ಅವರನ್ನೇ ಅನುಮಾನದಿಂದ ನೋಡುವಂತಹದ್ದು, ಇದು ಎಲ್ಲ ಒಂದ್ ಕಡೆ ಸರಿಯಾಗಿ ಕಾಣೋದಿಲ್ಲ. ಇದರ ಮಧ್ಯದಲ್ಲಿ ಕೆಲವೊಂದಿಷ್ಟು ಸಮಾಜ ವಿದ್ರೋಹಿ ಕೃತ್ಯ ನಡೆಸಲಿಕ್ಕಾಗಿ ಈ ಒಂದು ಹೋರಾಟದಲ್ಲಿ ಸೇರ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ದೆಹಲಿ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಈ ದೆಹಲಿಯಾದ್ಯಂತ ಅತ್ಯಂತ ಹೈ ಸೆಕ್ಯೂರಿಟಿ ಇರುವಂತಹ ಪ್ರದೇಶ. ಇಲ್ಲಿ ಸಹಜವಾಗಿಯೇ ಫೇಶಿಯಲ್ ರೆಕಗ್ನೈಸೇಷನ್ ಕ್ಯಾಮ್ರಾಗಳನ್ನ ಅಲ್ಲಲ್ಲಿ ಇಟ್ಟಿರುವಂತಹದ್ದು. ಅದರಲ್ಲೂ ಬಹುಮುಖ್ಯವಾಗಿ ಜಂತರ್ ಮಂತರ್ ಸುತ್ತಮುತ್ತ ಇಲ್ಲಿ ಇಟ್ಟಿರ್ತಾರೆ. ಇಂತಹ ಪ್ರತಿಭಟನೆಗಳು ನಡೀತಾ ಅನ್ನುವಂಥ ಸಂದರ್ಭದಲ್ಲಿ ಇಂತಹ ಕ್ಯಾಮ್ರಾಗಳನ್ನ ಹೆಚ್ಚುವರಿಯಾಗಿ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಯಾರ್ಯಾರು ಬರ್ತಾರೆ ಅನ್ನುವಂಥದ್ದನ್ನ ಪೊಲೀಸರು ಗಮನವನ್ನು ಹರಿಸಲಿಕ್ಕೆ. ಕಳೆದ 4 ದಿವಸಗಳಿಂದ ಆದಂತಹ ಪ್ರತಿಭಟನೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಅಪರಾಧ ಹಿನ್ನೆಲೆ ಉಳ್ಳಂತಹ ಆರೋಪಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರ ಹತ್ರ ಕಲ್ತೂರುವಂತಹದ್ದು, ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಅವರ ಮುಖವನ್ನ ಕ್ಯಾಮ್ರಾಕ್ಕೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅವರ ಅಪರಾಧ ಹಿನ್ನೆಲೆ ಎಲ್ಲವೂ ಕೂಡ ಅಲ್ಲಿ ಡೀಟೇಲ್ಸ್ ಸಿಕ್ಕ ಹೋಗ್ಬಿಡುತ್ತೆ. ಇಂತಹ 400 ಜನರನ್ನ ಪೊಲೀಸರು ಗುರುತಿಸಿದ್ದಾರೆ. ಇನ್ನಷ್ಟು ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಕೆಲವರು ಮುಖಕ್ಕೆ ಮಾಸ್ಕ್ ಹಾಕಿ ಬಂದ್ಬಿಡ್ತಾರೆ,
ಕರ್ಚೀಫ್ ಅನ್ನ ಕಟ್ಕೊಂಡು ಬಂದು ಕಲ್ಲು ತೂರಾಟವನ್ನ ಮಾಡಿರುವಂತಹದ್ದು, ಪೊಲೀಸರ ಮೇಲೆ ದಾಳಿ ಮಾಡಿರುವಂತದ್ದು, ಇವೆಲ್ಲವೂ ಕೂಡ ನಾವು ಗಮನಿಸಿರುವಂತಹದ್ದು. ಅಂದ್ರೆ ಕ್ಯಾಮ್ರಾಗೆ ತಮ್ಮ ಮಕ್ಕ ಗೊತ್ತಾಗಬಾರ್ದು ಅನ್ನುವಂತಹದ್ದನ್ನು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹದ್ದು. ಹಾಗಾಗಿ ಈಗ 400 ಜನರನ್ನ ಗುರುತಿಸಿದ್ದಾರೆ ಈ ಪ್ರತಿಭಟನೆಯನ್ನ ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ಮತ್ತೆ ಪೊಲೀಸರನ್ನ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಈ ಕಿಡಿಗೇಡಿತನವನ್ನ ಮಾಡಿರುವಂತದ್ದು. ಇದನ್ನ ಪೊಲೀಸರು ಸರಿಯಾಗಿ ಗುರುತಿಸಿರುವಂತಹದ್ದು, ಮತ್ತೆ ಪೊಲೀಸರು ಸರಿಯಾಗಿ ಹೇಳ್ತಿದ್ದಾರೆ ಇಂಥವ್ರನ್ನ ಜೊತೆಗೆ ಸೇರಿಸ್ಕೊಳ್ಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸಂದೇಶವನ್ನು ಕೊಟ್ಟಿರುವಂತದ್ದು ರಂಗನಾಥ್.